ರಾಜ್ಯ ಸರ್ಕಾರ ಗ್ಯಾರಂಟಿ ಭಾಗ್ಯಗಳ ಹೆಸರಿನಲ್ಲಿ ಜನರಿಗೆ ಮೋಸ ಮಾಡುತ್ತಿದೆ ಎಂದು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಾ ಜೆಡಿಎಸ್ ಅಧ್ಯಕ್ಷರು ಬಿಡಿ ಪಾಟೀಲರ ನಳಕಿ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು. ಸರ್ಕಾರ ಗ್ಯಾರಂಟಿ ಭಾಗ್ಯ ಆಮಿಷವೊಡ್ಡಿ ಜನರ ಕಣ್ಣಿಗೆ ಮಣ್ಣೆರಚುವ ಕಾರ್ಯ ಮಾಡುತ್ತಿದೆ. ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರಿಗೆ ಹಣ ನೀಡಿ ಲಿಕ್ಕರ್ ದರದಲ್ಲಿ ಏರಿಕೆ, ಗೃಹ ಜ್ಯೋತಿ ಮನೆಗೆ ಉಚಿತ ಕರೆಂಟ್ ನೀಡಿ ವ್ಯಾಪಾರಸ್ಥರ ದರ ಹೆಚ್ಚಳ, ಮಹಿಳೆಯರಿಗೆ ಬಸ್ ಉಚಿತ ಪ್ರಯಾಣ ದರ ಹೆಚ್ಚಳ ಹೀಗೆ ಗ್ಯಾರಂಟಿಗಳ ಆಸೆ ತೋರಿಸಿ ಒಂದು ಕೈಯಿಂದ ಕಿತ್ತಿಟ್ಕೊಂಡು ಇನ್ನೊಂದು ಕೈಯಿಂದ ದಾನ ಮಾಡುವ ಕನ್ನ ಮುಚ್ಚಾಲೆ ಆಟ ಆಡುವುದು ಜನರಿಗೆ ತಿಳಿದಿದೆ. ಎಸ್ಸಿ ಮತ್ತು ಎಸ್ಟಿ ಅನುದಾನದಲ್ಲಿ ಗ್ಯಾರಂಟಿ ಭಾಗ್ಯಗಳ ಪೂರೈಕೆ, ಹೀಗೆ ಅನುದಾನಗಳ ಹಣ ಬಳಕೆ ಮತ್ತು ಎಲ್ಲ ರೀತಿಯಲ್ಲಿ ದರಗಳ ಏರಿಕೆ ಮಾಡಿ ಮುಗ್ಧ ಜನರಿಗೆ ಅನ್ಯಾಯ ಮಾಡೋದು ಸರಿಯಲ್ಲ. ಜನರು ಈಗಲಾದರೂ ಎಚ್ಚೆತ್ತು ಮುಂದಿನ ದಿನಗಳಲ್ಲಿ ನಿಮ್ಮ ಮತ ಸರಿಯಾದ ವ್ಯಕ್ತಿಗಳಿಗೆ ಚಲಾಯಿಸಿ ಎಂದರು. ಈ ಸಂದರ್ಭದಲ್ಲಿ ಮರೆಪ್ಪನ್ನ ಗಿರಣಿವಡ್ಡರ, ಸಿದ್ದರಾಮ ನಿಚ್ಚಲ ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಇದು ಇಂಡಿಯಿಂದ ಎಂ.ಎ. ನದಾಫರ್ ಅವರ ವರದಿ. ಸರ್ಕಾರದ ಬಗ್ಗೆ ನಿಮ್ಮ ಅನಿಸಿಕೆಗಳು ಹೇಳ್ರಿ. ನಾನು ಇಂಡಿ ತಾಲೂಕಾ ಜೆಡಿಎಸ್ ತಾಲೂಕಾ ಅಧ್ಯಕ್ಷ. ಕಳೆದ 2018ನೇ ಸಾಲಿಗೆ ಮತ್ತು 2023ನೇ ಒಂದು ಇಸ್ವಿಯಲ್ಲಿ ಇವತ್ತು ನಾನು ಈ ಭಾಗದ ಒಂದು ಜನತಾದಳದ ಅಭ್ಯರ್ಥಿಯಾಗಿ ಚುನಾವಣೆ ಕಣಕ್ಕಿದ್ದೆ. ಆದರೆ ಸ್ವಲ್ಪ ಅಂತರದಿಂದ ಸೋಲನ್ನು ಅನುಭವಿಸಿದ್ದೀನಿ. ಆದರೆ ಇವತ್ತು ನಾನು ಸರ್ಕಾರಕ್ಕೆ ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದ್ರೆ ಇವತ್ತು ಅಗತ್ಯ ವಸ್ತುಗಳ ಬೆಲೆಗಳನ್ನು ಏರಿಕೆ ಮಾಡಿದ್ದೀವಿ. ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಗಿ ಮತ್ತು ಜನಸಾಮಾನ್ಯರಿಗೆ ಇವತ್ತು ಭಾಳ ತೊಂದರೆ ಆಗ್ಯಾವ. ಅಷ್ಟೇ ಅಲ್ಲ, ಇವತ್ತು ಏನೇ ಒಂದು ಖರೀದಿ ಮಾಡ್ಬೇಕಾದ್ರೆ ಅವು ಕೂಡ ಇವತ್ತು ಜಾಸ್ತಿ ರೇಟ್ ಆಗ್ಯಾವ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿ ಇವತ್ತು ಸರ್ಕಾರದ ಇವತ್ತು ರೈತರ ಪರವಾಗಿರ್ತಕ್ಕಂಥದ್ದು ರೈತರ ಇವತ್ತು ಕಳ್ಕಳಿ ಇವತ್ತು ಕಟ್ಟಾಗತ್ತೆ ಬಡವರು ಜನಸಾಮಾನ್ಯರು. ಇವತ್ತು ಅಷ್ಟೇ ಅಲ್ಲ, ಇವತ್ತು ಬೆಲೆ ಏರಿಕೆಯಿಂದ ಇವತ್ತು ನೋಡ್ರಿ, ಇವತ್ತು ಕುಮಾರಸ್ವಾಮಿ ಅವರು ಇಂದ ಮುಖ್ಯಮಂತ್ರಿ ಆಗಿದ್ದಾಗ, ಇವತ್ತು BJP ಮುಖಂಡರು ಯಡಿಯೂರಪ್ಪ ಸಾಹೇಬ್ ಮುಖ್ಯಮಂತ್ರಿ ಆಗಿದ್ದಾಗ ಇವತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿಲ್ಲ. ಕುಮಾರಸ್ವಾಮಿ ಅವರು 25,000 ಕೋಟಿ ಸಾಲ ಮನ್ನಾ ಮಾಡಿದ್ರು. ಇವಾಗ ಸಮಯ ಸರ್ಕಾರದ ಅವಧಿಯಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರ ಮತ್ತು ಜನತಾದಳ ಸರ್ಕಾರ ಇತ್ತು. ಇವತ್ತು ಹಳೆಗ ತೀರಾ ಹೊರೆ ಇತ್ತು. ಆದರೆ ಕುಮಾರಸ್ವಾಮಿ ಅವರು ಈ ಭಾಗದ ಜನರ ಹಿತದೃಷ್ಟಿಯಿಂದ ಕಳಕಳಿ ದೃಷ್ಟಿಯಿಂದ ಯಾರಿಗೆ ನಾನು ಜನಸಾಮಾನ್ಯ ರೈತರಿಗೆ ಇವತ್ತು ತೊಂದರೆ ಆಗಬಾರ್ದು ಅಂತೇಳಿ ಇವತ್ತು 6,000 ಕೋಟಿ ಕನ್ನಡ ಪರವಾಗಿ ಯಾವುದೇ ಒಂದು ಬೆಲೆ ಏರಿಕೆ ಮಾಡಿಲ್ಲ. ಇವತ್ತು ಈ ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ನಾವು ಮೊದಲು ಹೇಳ್ತಿದ್ರು, ಇವತ್ತು ನಾವು ಏನು ಬೆಲೆ ಏರಿಕೆ ಮಾಡೋದಿಲ್ಲ, ಜನಸಾಮಾನ್ಯರ ಪರವಾಗಿರ್ತೀವಿ ಅಂತೇಳಿ ಇವತ್ತು ಡೀಸೆಲ್ ಬೆಲೆ ಏರಿಕೆ ಮಾಡಿದ್ರು, ಪೆಟ್ರೋಲ್ ಬೆಲೆ ಏರಿಕೆ ಮಾಡಿದ್ರು, ಇವತ್ತು ವಿದ್ಯುತ್ ಬೆಲೆ ಏರಿಕೆ ಮಾಡಿದ್ರು, ಸರಾಯಿಗಳ ಬೆಲೆ ಏರಿಕೆ ಮಾಡಿದ್ರು. ಹಿಂಗೆ ಏರಿಕೆ ಮಾಡೋದ್ರಿಂದ ಇವತ್ತು ಭಾಳ ಇವತ್ತು ನೋಡಿ ಸಬ್ಸಿಡಿ ಟ್ಯಾಕ್ಸ್ ಒಳಗೆ 50 ರೂಪಾಯಿ ಬಾಂಡ್ 20 ರೂಪಾಯಿ, ಇವತ್ತು 500 ರೂಪಾಯಿ ತನಕ ಏರಿಕೆ ಮಾಡ್ಯಾರ. ಇವತ್ತು ರೈತರು ಕೂಡ ಇರೋದು ಈಗ ಜನಸಾಮಾನ್ಯ ಕೂಡ ಇರೋದು. ದಯವಿಟ್ಟು ನಾನು ಸರ್ಕಾರಕ್ಕೆ ಮನವಿ ಮಾಡ್ತೀನಿ, ಈ ಏರಿಕೆ ಮಾಡಿರ್ತಕ್ಕಂಥ ಒಂದು ಬೆಲೆ ಒಂದು ದರವನ್ನು ಕಡಿಮೆ ಮಾಡಿರಿ, ಜನಸಾಮಾನ್ಯರಿಗೆ ಪರವಾಗಿರಿ. ಇವತ್ತು ನೀವು ಬಸ್ ದರ ಫ್ರೀ ಬಸ್ ಮಾಡಿರಿ, ಬ್ಯಾಡ ಅನ್ನೋದ. ಆದ್ರೆ ಇವತ್ತು ಹೆಣ್ಮಕ್ಳಿಗೆ ಫ್ರೀ ಮಾಡಿರಿ, ಗಂಡಾಳಿಗೆ ಇವತ್ತು ರೇಟ್ ಜಾಸ್ತಿ ಮಾಡಿರಿ. ಇವತ್ತು ಇನ್ನೊಂದು ಕಡೆ ಕರೆಂಟ್ ಅನ್ನೋದ ಫ್ರೀ ಅಂತ ಹೇಳ್ತೀರಿ, ಇನ್ನೊಂದು ಕಡೆ ಜಾಸ್ತಿ ಮಾಡಿದ್ದೀರಿ. ಇವತ್ತು ನೀವು ಮಾಡ್ತಕ್ಕಂಥ ನೀತಿಗಳು ಕಾನೂನುಗಳು ಸರಿಯಾಗಿಲ್ಲ. ನಾನು ಸರ್ಕಾರ ಕೇಳಕ್ಕೆ ಇಷ್ಟಪಡೋದು ಇವತ್ತು ಅಟ್ಟೆ ಅಲ್ಲ ನೋಡ್ರಿ, ರೈತರಿಗೆ ಇವತ್ತೇನೋ ಅಗತ್ಯ ವಸ್ತುಗಳಂತೇವೆ ನಾವು ಗೊಬ್ಬರ ಬೀಜಗಳ ಬೆಲೆ ಏರಿಕೆ ಇವತ್ತು ಕಂಡಾಪಟ್ಟಿ ಏರಿಕೆಗೆ. ಇವತ್ತು ಸ್ವಲ್ಪ ಮಳೆ ಆಗ್ಯದ, ಬಿತ್ತಾರ, ಬಿತ್ತರು ಕೂಡ ಇನ್ನು ಮುಂದೆ ಮಳೆ ಆಗ್ತದೆ ಗೊತ್ತಿಲ್ಲ, ಆಷಾಢ ಗಾಳಿ ಹೊಡೆದ ಹೊಡಿಲಾಗತ್ತದ. ಅದಕ್ಕಾಗಿ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ, ಆಗ್ರಹ ಮಾಡ್ತೀನಿ. ಈಗಾಗಲೇ ಹಲವಾರು ಬಾರಿ ಇವತ್ತು ನಾವು ಹೋರಾಟಗಳನ್ನು ಮಾಡಿದ್ದೀವಿ. ಉಪವಿಭಾಗಾಧಿಕಾರಿಗಳ ಮುತ್ತಿಗೆಯನ್ನು ಹಾಕಿದ್ದೀವಿ. ರಾಜ್ಯದಂತ ಹೋರಾಟ ಕೂಡ ಮಾಡಿ ಸರ್ಕಾರ ಗಮನ ಕೂಡ ಸೆಳೆದಿದ್ದೀವಿ. ಮತ್ತೆ ನಾನು ಈ ಪತ್ರಿಕಾ ಮೂಲಕ ನಾನು ಮಾಧ್ಯಮ ಮೂಲಕ ಮತ್ತೊಂದು ಒತ್ತಾಯ ಮಾಡ್ತೇನೆ. ಕೂಡಲೇ ಅಗತ್ಯ ಇವತ್ತೇನು ಪೆಟ್ರೋಲ್ ಡೀಸೆಲ್ ಬಸ್ ದರ ವಿದ್ಯುತ್ ದರ ಎಲ್ಲ ಏರಿಕೆ ಮಾಡಿದಿರಿ, ಕೂಡಲೇ ಕೈ ಬಿಡಬೇಕು. ಜನಸಾಮಾನ್ಯರಿಗೆ ಪರವಾಗಿರ್ತಕ್ಕಂಥ ಸರ್ಕಾರವನ್ನು ರಚನೆ ಮಾಡಿ ತಿಳ್ಕೊಂಡು ನಾನು ಈ ಭಾಗದ ರೈತರ ಪರವಾಗಿ ನಾನು ಆಗ್ರಹವನ್ನು ಮಾಡ್ತೀನಿ, ಒತ್ತಾಯವನ್ನು ಕೂಡ ಮಾಡ್ತೀನಿ. ಗ್ಯಾರಂಟಿ ಭಾಗ್ಯಗಳು ಜನರಿಗೆ ಒಳ್ಳೇದೈತೋ ಅಥವಾ ಏನು ಕೆಟ್ಟದೈತೋ ತಮ್ಮ ಅಭಿಪ್ರಾಯ ಏನು? ಇವತ್ತೇನು ನನ್ನ ಮಹಿಳಾ ತಾಯಂದಿರು ಇವತ್ತೇನು ಬಸ್ಗಳ ದರವನ್ನು ಉಚಿತವಾಗಿ ತಾವೆಲ್ಲ ಮಾಡಿದಿರಿ, ನಮ್ಮದೇನು ಹೇಳೋದಿಲ್ಲ. ಆದರೆ ಇವತ್ತು ಗಂಡರಿಗೆ ಇವತ್ತು ಗಂಡಸು ಮಕ್ಕಳು ಇವತ್ತು ಹೆಚ್ಚಿಗೆ ದರ ಮಾಡಿ
ಆ ಒಂದು ಏನು ಉಚಿತ ಮಾಡಿಲ್ಲ ಅದರೊಳಗೆ ಇವತ್ತು ನೀವು ಹೊಂದಾಣಿಕೆ ಮಾಡಿ ಇವತ್ತು ನಮಗೆ ತೊಂದರೆ ಮಾಡಾಕತ್ತೀರಿ. ದಯವಿಟ್ಟು ಆದ್ರೆ ಫ್ರೀ ಬಿಡ್ರಿ, ಎಲ್ಲರೂ ಗಂಡಾಳಿಗೂ ಫ್ರೀ ಬಿಡ್ರಿ, ಹೆಣ್ಮಕ್ಳು ಫ್ರೀ ಹೋಗಲಿಕ್ಕೆ. ಆದ್ರೆ ಒಬ್ಬೊಬ್ಬರಿಗೆ ಏರ್ಸೋದು ಒಬ್ಬರಿಗೆ ಫ್ರೀ ಮಾಡೋದ್ರಿಂದ ಇವತ್ತು ಒಂದು ಅಸಮಾಧಾನ ಇವತ್ತು ಸ್ಫೋಟ ಆಗಿದೆ. ಅದನ್ನ ಸರಿಪಡಿಸ್ಬೇಕು. ನಾವು ಈ ಕೈಲಿ ಕೊಟ್ಟು ಈ ಕೈ ತಗೊಳ್ತಿರ್ತೀರಿ. ಈ ಕೈಲಿ ಕೊಟ್ರಿ ಈ ಕೈಲಿ ತಗೋತೀರಿ. ಈಗ ಫ್ರೀ ಅಂತ ಹೇಳ್ತೀರಿ, ಈ ಗಂಡಾಳಿಗೆ ಡಬಲ್ ಪಟ್ಟು ಜಾಸ್ತಿ ಮಾಡಿರಿ. ಇವತ್ತೆಲ್ಲ ರೈಲ್ವೆ ದರ, ಬಸ್ ದರ, ಅನೇಕ ದರಗಳು ಕೂಡ ಏರಿಕೆ ಮಾಡಿ ಆಗಿನ ದರ ನೋಡಿ ಇವತ್ತು 2-3 ರೂಪಾಯಿ ಜಾಸ್ತಿ ಮಾಡಿದ್ರು. ಇವತ್ತು ಯಾರು ತಗೋತಾರೆ? ಬಡವರು ಒಂದು ಪ್ಯಾಕೆಟ್ ತಗೋಬೇಕಾದ ಪರಿಸ್ಥಿತಿ, ಹಳ್ಳ ಕುಡ್ಲಿಕ್ಕೆ ನೀರಿಲ್ಲ, ಸತತ ಬರಗಾಲ, ಇವತ್ತಾಗಿ ಇವತ್ತು ಬಡವ್ರ ಮಕ್ಕಳು ಇವತ್ತು ಹಾಲು ಇವತ್ತು ಕುಡಿಬೇಕಾದ್ರೆ ಇಂಥ ಪರಿಸ್ಥಿತಿಗಳಿಲ್ಲ. ಅನೇಕ ಇವತ್ತು ಜನಸಾಮಾನ್ಯರಿಗೆ ವಿರೋಧಿಯಾಗಿ ಇರ್ತಕ್ಕಂಥ ಸರ್ಕಾರ ತಾವು ಮಾಡಿರ್ತಕ್ಕಂಥ ಈ ಏನು ವಿರೋಧಿ, ರೈತ ವಿರೋಧಿ, ಬಡವರ ವಿರೋಧಿ, ಕಾರ್ಮಿಕ ವಿರೋಧಿ, ಶೋಷಿತ ವಿರೋಧಿ ಈ ಕಾನೂನುಗಳನ್ನು ಕೈ ಬಿಡಬೇಕು, ಜನಪರವಾಗಿರ್ತಕ್ಕಂಥ ಕಾನೂನುಗಳನ್ನು ಜಾರಿ ತರಬೇಕು ಅಂತ ತಿಳ್ಕೊಂಡು ನಾನು ಒತ್ತಾಯ ಮಾಡ್ತೀನಿ, ಆಗ್ರಹವನ್ನು ಕೂಡ ಮಾಡ್ತೀನಿ. ಈಗ ಗೃಹಲಕ್ಷ್ಮಿ ಅಂತೇಳಿ ಪ್ರತಿ ಹೆಣ್ಮಕ್ಳಿಗೆ 200 ರೂಪಾಯಿ ಕೊಟ್ಟರು. ಅದ್ರ ಉಪಯೋಗ ಆಗೈತೆ, ಸದುಪಯೋಗ ಆಗೈತೆ. ಭಾಳ ಕಡೆ ಕೇಳ್ಪಟ್ಟಿದ್ದೇನು ಹಣ ಬರ್ತಾವು, ಅದನ್ನ ಗಂಡುಗಳು ಕಸ್ಕೊಂಡು ದರ್ಕೊಳ್ಲಿಕ್ಕೆ ಹೋಗ್ತಾರೆ. ಈ ರೀತಿ ಭಾಳ ಸಮಸ್ಯೆಗಳು ಬಂದಾವ. ಇದ್ರ ತಮ್ಮ ಅಭಿಪ್ರಾಯ ಏನು? ಇವತ್ತು ನಾವು ಗೃಹಲಕ್ಷ್ಮಿ ವರ್ಷ ತಿಂಗಳಿಗೆ 2,000 ಕೊಡ್ತಕ್ಕಂಥ ಯೋಜನೆಗಳನ್ನ ತರುತ್ತಿದ್ದೇವೆ, ಅದೇ ನಮ್ಗೆ ಇರೋದಿಲ್ಲ. ಆದರೆ ಇವತ್ತು ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ನನ್ನ ತಾಯಿಯಂದರಿಗೆ ಹೋಗ್ತಾ ಇಲ್ಲ. ಒಬ್ಬೊಂದು ಮನೆಗೆ ಇತ್ತಂದ್ರೆ ಹತ್ತಿ ಕೊಡ್ತೀರಿ, ಸಸಿ ಬಿಡ್ತೀರಿ, ಅಲ್ಲಿ ಇವತ್ತು ಜಗಳ ಹಚ್ಚಿ ಅದು ನೋಡೋದು. ಇವತ್ತು ಅವ್ರಲ್ಲಿ ಕೂಡ ತಾರತಮ್ಯ ನೋಡೋದು. ಇವತ್ತು 5 ಜನ ಹೆಣ್ಮಕ್ಳು 5 ಮಂದಿ ಹೋಗ್ತಾರೆ, ಒಬ್ರಿಗೆ ಕೊಡ್ತಾರೆ. ಅದು ಏನಾಗಿದೆ, ಏನಾದ್ರು ಇವತ್ತು ಕಾನೂನುಗಳನ್ನ ಅದು ಹೊಂದಾಣಿಕೆ ಇದು ತಿಳ್ಕೊಂಡು ಇವತ್ತು ಕೈ ಬಿಡ್ತೀರಿ. ಮತ್ತು ಇನ್ನೊಂದು ಬಸ್ಗಳಲ್ಲೂ ಕೂಡ ಅದೇ ರೀತಿ ಇವತ್ತು ಜಗಳ ಜುಟ್ಟಿರ್ತಾವೆ. ಇವತ್ತು ವಿದ್ಯಾರ್ಥಿಗಳಿಗೆ ಕೂಡ ಸರಿ ಹೋಗ್ತಕ್ಕಂಥ ಬಸ್ ಇಲ್ಲ. ಸಾರ್ವಜನಿಕರು ನೌಕರದಾರ ಇವತ್ತು ಎಲ್ಲರ ತಮ್ಮ ಡ್ಯೂಟಿಗೆ ಹೋಗ್ಬೇಕಾದ್ರೆ ಅವರು ಬಸ್ ನಿಂತು ಹೋಗ್ತಕ್ಕಂಥ ಪರಿಸ್ಥಿತಿ ಬಂದದ. ನಾವು ಮಾಡ್ರಲ್ಲ ಅವ್ರಿಗೊಂದು ಫ್ರೀ ಬಸ್ ಮಾಡಿ ಇವ್ರಿಗೆ ಕೂಡ ಒಂದು ಇವತ್ತು ಅವ್ರಿಗೆ ಪರವಾಗಿರ್ತಕ್ಕಂಥ ನೌಕರದಾರಿಗೆ, ವಿದ್ಯಾರ್ಥಿಗಳಿಗೆ ಅನುಕೂಲ ದೃಷ್ಟಿಯಲ್ಲಿ ಕಾನೂನುಗಳನ್ನು ಜಾರಿಗೆ ತಗೊಂಡ್ಬರಿ ತಗೊಂಡು ನಾನು ಇವತ್ತು ಒತ್ತಾಯ ಮಾಡ್ತೀನಿ ಸರ್. ಈಗ ಪದವೀಧರ ವಿದ್ಯಾರ್ಥಿಗಳಿಗೆ ಅನುದಾನ ಕೊಡ್ತಂದಿರೋದು ಇಲ್ಲಿ ತನಕ ಬಂದಿಲ್ಲ ನಮ್ಮ ದೃಷ್ಟಿಯೊಳಗಂತೂ. ತಮ್ಮ ದೃಷ್ಟಿಯೊಳಗೆ ಎಲ್ಲ ನೋಡ್ರಿ ಸರ್ಕಾರ ಇವತ್ತೇನು ನಿರುದ್ಯೋಗಿ ಪದವೀಧರಿಗೆ ಏನು ತಿಂಗಳಿಗೆ 3,000 ನಿರುದ್ಯೋಗ ಭತ್ಯೆಯನ್ನು ಕೊಡ್ತಿರುತ್ತೆ ತಿಳ್ಕೊಂಡು ಮತ್ತು ಅವುಗಳೆಲ್ಲ ಚುನಾವಣೆ ಪ್ರಣಾಳಿಕೆಗಳಿಗೆ ಸೇರಿದೆ. ಆದ್ರೆ ಇನ್ನುವರೆಗೆ ಇವತ್ತು ರಾಜ್ಯದ ಯಾವುದೇ ವಿದ್ಯಾರ್ಥಿಗಳು ಕೂಡ ಬರೀ ಅರ್ಜಿ ಹಾಕ್ರಿ ನಾವು ಬಿಡುಗಡೆ ಮಾಡ್ತೀವಿ ತಿಳ್ಕೊಂಡು ಈ ರಾಜ್ಯದ ಯಾವುದೇ ಒಬ್ಬ ನಿರುದ್ಯೋಗ ಯುವಕರಿಗೆ BA B.Ed ಕಲಿತು ಇವತ್ತು ಗೋಳೆ ಹೋಗ್ತಕ್ಕಂಥ ಪರಿಸ್ಥಿತಿ ನಾವು ಕಣ್ಣಾರೆ ಕಂಡಿದ್ದೆವು. ಇವತ್ತು ITI ಮುಗಿಸ್ತಕ್ಕಂಥವ್ರು, ಬೆಂಗಳೂರು ಸೇರ್ತಕ್ಕಂಥವ್ರು, ಇವತ್ತೆಲ್ಲ ಯುವಕರು ಉದ್ಯೋಗ ಇಲ್ಲದೆ ಉದ್ಯೋಗವನ್ನು ಕೊಡದೆ ಇವತ್ತು ನಿರುದ್ಯೋಗ ಭತ್ಯೆಯನ್ನು ಕೂಡ ಕೊಡ್ತಾ ಅಂತಿದ್ರಿ. ಅದು ನಿರುದ್ಯೋಗ ಭತ್ಯೆ ಕೂಡ ಯಾವ ಯುವಕರಿಗೂ ಕೂಡ ಮುಟ್ಟಿಲ್ಲ. ಅದನ್ನು ಕೂಡಲೇ ತಾವು ಅನುಷ್ಠಾನಗೊಂಡಿರ್ತಕ್ಕಂಥದ್ದು ಯಾವ ರೀತಿ ಇವತ್ತು ಚುನಾವಣೆ ಪ್ರಣಾಳಿಕೆ ಹೇಳಿದೆ ನಿರುದ್ಯೋಗ ಭತ್ಯೆಯನ್ನು ಕೊಡ್ತೀನಿ ತಿಳ್ಕೊಂಡು ಅದು ಕೂಡಲೇ ಶೀಘ್ರದಲ್ಲಿ ಇವತ್ತು ನನ್ನ ಯುವಕನ ತಮ್ಮ ಪದವೀಧರಿಗೆ ಅದನ್ನು 100,000 ವೇತನವನ್ನು ಪಡಬೇಕು ಅಂತ ತಿಳ್ಕೊಂಡು ಆಗ್ರಹ ಮಾಡ್ತೀನಿ. ಯಾಕಂದ್ರೆ ಬಹುತೇಕವಾಗಿ ನಮ್ಮ ತಾಲೂಕದಾಗ ಯಾರಿಗೂ ಮುಟ್ಟಿಲ್ಲ. ಬಹುತೇಕ ಕೆಲವು ಜನ ಮುಟ್ಟೋದು ನನಗೆ ಗೊತ್ತಿಲ್ಲ. ಆದರೆ ನನ್ನ ಹಿತದೃಷ್ಟಿಯಲ್ಲಿ ನನ್ನ ಉಳ್ಳಕ್ಕಾಗಿ ಇವತ್ತು ಯಾವ ಪದವೀಧರಿಗೂ ಕೂಡ ನಿರುದ್ಯೋಗ ಭತ್ಯೆ ಕೊಟ್ಟಿಲ್ಲ. ಅದು ನೀವು ಏನು ವರ್ಷ ಇವತ್ತೇನು ಮೊದಲೇನು ಎಲೆಕ್ಷನ್ ಪ್ರಚಾರದಾಗ ಹೇಳಿದಿರಿ, ಇವತ್ತು ಇಡೀ ರಾಜ್ಯದ ಎಪ್ಪಂತವ್ರಿಗೆಲ್ಲ ಕೊಡ್ತಾ ಇದ್ದೀರಿ. ಅದು ಬಿಟ್ಟು ಈಗ ಆರಿಸಿ ಬಂದ ಮೂಲಕ ಸರ್ಕಾರ ಬಂದ ಮೂಲಕ ಸೃಷ್ಟಿ ಮಾಡಿದ್ರಿ. ಈಗ 2023 ಹಿಡ್ಕೊಂಡು 2022 ಹಿಡ್ಕೊಂಡು ಇವರಿಗೆ ಯುವಕರು ಕೊಡ್ತಾ ಅಂದ್ರಿ. ಎಷ್ಟೋ ಜನ BA B.Ed ಕಲಿತು ಬಾಂಬೆ ಹೋಗಿ ಇವತ್ತು ಉದ್ಯೋಗ ಸಿಗದೆ ಅಲ್ಲಿ ಇವತ್ತು ಕೆಲಸ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದದ. ಅದಕ್ಕೆ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ. ಇವತ್ತು BA B.Ed SSLC ಕಲ್ತ್ಕೊಂಡು ಇವತ್ತು ಯಾವ ಒಂದೊಂದು ನಾವು ರಾಜ್ಯದೊಳಗೆ ಕರ್ನಾಟಕದ ಮಾಡಿಸ್ತೇನೆ. ಯಾವ ಮಾದರಿ ಅಂದ್ರೆ ಆ ಮಾದರಿ ನಿರುದ್ಯೋಗ ಭತ್ಯೆಯನ್ನು ಕೊಡಬೇಕು ತಿಳ್ಕೊಂಡು ನಾನು ಒತ್ತಾಯವನ್ನು ಮಾಡ್ತೀನಿ. ಭಾಗ್ಯಗಳು ಮಾಡಿ SC ST ಅನುದಾನ ಹೊರಟು ನಿಂಗೆ ಹಾಕ್ಯದ. ಆಮೇಲೆ ಯಾವುದೂ ಯಾವುದೂ ಯೋಜನೆಗಳು ನಡೀತಾ ಇಲ್ಲ. ಸುಧಾರಣೆ ಆಗಲಿ, ರಸ್ತೆ ಸುಧಾರಣೆ ಆಗಲಿ, ಯಾವುದೇ ಮೇಲೆ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಕೊಟ್ಟೇ ಬರ್ತಾ ಇಲ್ಲ. ಇದ್ರ ಬಗ್ಗೆ ತಮ್ಮದೇನು ಅಭಿಪ್ರಾಯ? ಇವಾಗ ಸರ್ಕಾರ ಇವತ್ತೇನು ಕೋಟ್ಯಾಂತರ ರೂಪಾಯಿ ಹಿಂದುಳಿರ್ತಕ್ಕಂಥ ಇವತ್ತು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದ ಹಿಂದುಳಿರ್ತಕ್ಕಂಥ SC ST ಜನಾಂಗಕ್ಕೆ ಆ ಸಮಾಜ ಮುಂದೆ ಬರಬೇಕು ಅಂತ ತಿಳ್ಕೊಂಡು ಅನೇಕ ಕೋಟ್ಯಾಂತರ ರೂಪಾಯಿ ಇವತ್ತು ಮೀಸಲಿಟ್ಟಿರ್ತಕ್ಕಂಥ ಬಜೆಟ್ನಲ್ಲಿ ಮೀಸಲಿಟ್ಟಿರ್ತಕ್ಕಂಥ ಉದಾಹರಣೆಗಳನ್ನೆಲ್ಲ ನಾವು ಕಣ್ಮುಂದೆ ನೋಡಿದೆವು. ಆದರೆ ಇವತ್ತಿರ್ತಕ್ಕಂಥ ಸಚಿವರು ಇವತ್ತೇನು ಮಂತ್ರಿಗಳು ಕೂಡಿ ಇವತ್ತು ಕೋಟ್ಯಾಂತರ ರೂಪಾಯಿ ಇವತ್ತು ಎತ್ತಿ ಹಾಕಿ ಅಲ್ಲೋಲ ಕಲ್ಲೋಲ ಮಾಡಿರ್ತಕ್ಕಂಥ ಘಟನಾ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ದಿನ ನೋಡ್ತೇವೆ. ಇದರ ಬಗ್ಗೆ ನಮ್ಮ ಅನೇಕ BJPಯ ಮುಖಂಡರುಗಳು ಇವತ್ತು ನಮ್ಮ
ನಮ್ಮ JDS ಮುಖಂಡರುಗಳು ರಾಜ್ಯವ್ಯಾಪ್ತಿಯಾಗಿ ಹೋರಾಟ ಮಾಡಿ ಸಂಬಂಧಪಟ್ಟಂಥ ಮಂತ್ರಿಗಳಿಗಾಗಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳು ಕೂಡ ನಾವು ನೋಡ್ತಾ ಇದ್ದೇವೆ. ಅದಕ್ಕಾಗಿ ಅದು ದುರ್ಬಳಕೆಯಾಗಿರ್ತಕ್ಕ ಅನುದಾನವನ್ನು ಸರಿಪಡಿಸಬೇಕು. ಹಿಂದುಳಿರ್ತಕ್ಕಂಥ ಯಾವ ಒಂದು SC ST ಸಮಾಜ ಇವತ್ತು ಹಿಂದುಳಿದ ನಮ್ಮ ರಾಜ್ಯದಲ್ಲಿ ಅವರಿಗೆ ಇಟ್ಟಿರ್ತಕ್ಕಂಥ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಕೂಡಲೇ ಅದನ್ನು ತುಂಬಿಸಬೇಕು. ಹಳಿ ತುಂಬಿಸಿ ಆ ಸಮಾಜಕ್ಕೆ ಅವ್ರಿಗೆ ಏನಿಟ್ಟಿರ್ತಕ್ಕಂಥ ಮೀಸಲು ಅವರಿಗೆ ಬಳಕೆ ಆಗಬೇಕು. ಆ ದುರ್ಬಳಕೆ ಆಗಿರ್ತಕ್ಕಂಥವ್ರ ಮೇಲೆ ಶಿಕ್ಷೆ ಕೊಡಬೇಕು. ಅದು ನ್ಯಾಯಸಮ್ಮತವಾಗಿರ್ತಕ್ಕಂಥ CBI ತನಿಖೆ ಆಗಬೇಕು ತಿಳ್ಕೊಂಡು ನಾನು ಒತ್ತಾಯ ಮಾಡ್ತೇನೆ. ಮತ್ತೊಮ್ಮೆ ಈ ರಾಜ್ಯದಲ್ಲಿ ಅಂತ ಅನುದಾನವನ್ನು ದುರ್ಬಳಕೆ ಆಗದೆ ನ್ಯಾಯಸಮ್ಮತವಾಗಿ ಇಟ್ಟಿರ್ತಕ್ಕಂಥ ಸಮಾಜಕ್ಕೆ ಮುಟ್ಟಬೇಕು ತಿಳ್ಕೊಂಡು ಕೂಡ ನಾನು ಒತ್ತಾಯವನ್ನು ಮಾಡ್ತೇನೆ. ಧನ್ಯವಾದಗಳು.